ನಮಸ್ಕಾರ, ನಾನು ವಿ ಮನೋಹರ್. ಈ ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಜನ್ಮ ಜೋಡಿ ಇದೆ, ಅಣ್ಣವ್ರಿಗೆ ಹಾಡು ಇಷ್ಟ ಇರಲಿಲ್ಲ, ಇಲ್ಲ ಟ್ಯೂನ್ ಚೇಂಜ್ ಮಾಡೋದು ಹೇಗಾಯ್ತು ಅದು? ಜನ್ಮ ಜೋಡಿದ್ದು ಒಂದು ವಿಚಿತ್ರ. ಫಸ್ಟ್ ಡೇ ಮೊದಲನೇ ದಿನ ಮೊದಲನೇ ಟ್ಯೂನು ಪಟ್ಟಂತ ಓಕೆ ಆಯಿತು. ಇವನು ಯಾರ ಮಗನು ಹಿಂಗವನಲ್ಲ. ನಾನು ಅದನ್ನು ಮಾಡಿಕೊಂಡು ಟ್ಯೂನು ಶಾಸ್ತ್ರಿಗೆ ಹೇಳ್ಕೊಡ್ತಾ ಇರುವಾಗ ಅಣ್ಣವರು ಚೆನ್ನಾಗಿದೆ ಮುಂದುವರಿಸಿ ಅಂತಂದರು. ಅದು ಓಕೆ ಆಯಿತು. ಮಧ್ಯಾಹ್ನ ಜನ್ಮದ ಜೋಡಿ ನೀನು ಕನಕ ಕನಕ ಅದು ಓಕೆ ಆಯಿತು. ಹೀಗೆ ಎರಡೇ ದಿವಸದಲ್ಲಿ 4 ಹಾಡು ಓಕೆ ಆಯಿತು. ಮೂರನೇ ದಿನ ಕೋಲ್ಮಂಡೆ ಆ ಸನ್ನಿವೇಶಕ್ಕೆ ಬೇರೆ ಟ್ಯೂನ್ ಮಾಡಿದ್ದೆ ನಾನು. ನೋಡಿ, ಅಣ್ಣವ್ರದ್ದು ವ್ಯಕ್ತಿತ್ವ ಎಷ್ಟು ಒಂದು ರೀತಿಯ ಸಹೃದಯಿ ಮತ್ತು ಯಾರಿಗೂ ನೋವಾಗಬಾರ್ದು ಅನ್ನೋ ಒಂದು ಅವರ ಗುಣ ಇದೆಯಲ್ಲ. ನಾನು ಯಾವ ಲೆಕ್ಕ ಅವರಿಗೆ. ಅವರ ಸಂಸ್ಥೆಯಲ್ಲಿ ರಾಜನ್ ನಾಗೇಂದ್ರ, ಟಿ ಜಿ ಲಿಂಗಪ್ಪ, ಉಪೇಂದ್ರ ಕುಮಾರ್, ಹಂಸಲೇಖ ಸಾರು, ಎಂ ರಂಗರಾವ್, ಜಿ ಕೆ ಎಮ್ ಟಿ ಅಂಥವರೆಲ್ಲ ಮಹಾನ್ ಪಂಡಿತೋತ್ತಮರು ಮ್ಯೂಸಿಕ್ ಮಾಡಿದಂಥ ಜಾಗದಲ್ಲಿ ನನಗೆ ಸಂಗೀತ ಗೊತ್ತಿಲ್ಲ, ಸ್ವರಜ್ಞಾನ ಅಷ್ಟಾಗಿ ಇಲ್ಲ ಅನ್ನೋದು ಅಣ್ಣವ್ರಿಗೆ ಗೊತ್ತಿತ್ತು. ಆದರೂ ಈ ಹಾಡು, ಈ ಟ್ಯೂನು ಅವರಿಗೆ ಇಷ್ಟ ಆಗಲಿಲ್ಲ ನಾನು ಮಾಡಿದ್ದು. ಯಾವ ರೀಸನ್ಗೆ? ಅಂದರೆ ಅವರಿಗೆ ಒಂದು ಇಂಟ್ಯೂಷನ್ ಇತ್ತು, ಈ ಹಾಡು ಹಿಟ್ಟಾಗುತ್ತೆ ಅನ್ನೋದು ಅವರಿಗೆ. ಯಾವ ಹಾಡು ಕೇಳಿದ ತಕ್ಷಣ ಆ ಹಾಡಿನ ಬಗ್ಗೆ ಅವರಿಗೆ ಒಂದು ಇದು ಇಷ್ಟ ಆಗ್ಬೋದು, ಜನಕ್ಕೂ ಇಷ್ಟ ಆಗ್ಬೋದು ಅನ್ನೋದು. ಆದರೆ ನಾನು ಮಾಡಿದ ಟ್ಯೂನು ಅವರಿಗೆ ಈ ಸನ್ನಿವೇಶಕ್ಕೆ ಮ್ಯಾಚ್ ಆಗ್ತಿಲ್ಲ ಅನ್ನೋದನ್ನು ಅವರು ಬಾಯಿ ಬಿಟ್ಟು ಹೇಳಲಿಲ್ಲ. ಅವ್ರದ್ದು ಯಾವ ಥರ ಅಂತಂದರೆ, ಟ್ಯೂನ್ ಓಕೆ ಆದರೆ, ಇಷ್ಟ ಆದರೆ ತುಂಬ ಚೆನ್ನಾಗಿದೆ, ಏನಪ್ಪ ವರದಪ್ಪ ಚೆನ್ನಾಗಿದೆಲ್ಲ, ಚೆನ್ನಾಗಿ ಹಿಂಗೆ ಹೇಳೋರು. ಈ ಟ್ಯೂನಿಗೆ ಸುಮ್ಮನೆ ಸ್ಮೈಲ್ ಮಾಡಿ ಹೀಗೆ ಅಂದ. ನಾವು ಗುಬ್ಬಿ ವೀರಣ್ಣ ಅವರ ಗುಬ್ಬಿ ಸಂಸ್ಥೆಯಲ್ಲಿ ಅಂತ ಬೇರೆ ಟಾಪಿಕ್, ಈ ವಿಷಯನೇ ಮಾತಾಡ್ತಿಲ್ಲ. ಈ ವಿಷಯ ಮಾತಾಡ್ತಿಲ್ಲ ಅಂದಾಗ ನಾಗಾಭರಣ ಅವರು ಮೆಲ್ಲ ಕೈಯಿಂದ ಹಿಂಗೆ ಅಂದ್ಬಿಟ್ಟು ಮೆಲ್ಲ ಹೇಳಿದ್ರು, ಟ್ಯೂನು ಓಕೆ ಆಗಿಲ್ಲ ಅಂದರೆ ಬೇರೆ ಟಾಪಿಕ್ ತೆಗಿತಾರೆ ಅವರು ಹೇಳಲ್ಲ, ಬಾಯ್ಬಿಟ್ಟು ಹೇಳಲ್ಲ ಅಂತ. ನೋಡಿ, ಹೇಳಿದರೆ ಈ ಟ್ಯೂನ್ ಚೆನ್ನಾಗಿಲ್ಲ, ಬೇರೆ ಮಾಡಿ ಅಂತಂದರೆ ನನಗೆಲ್ಲೇ ಅರ್ಥ ಆಗ್ಬೋದು ಅನ್ನೋ ಒಂದು ಯೋಚನೆ ಮಾಡಿ ಅಣ್ಣ ಅವರು ಅದು ಹೇಳದೆ ಬೇರೆ ಬೇರೆ ವಿಚಾರ ಆಗಿ ಬೇರೆ ಬೇರೆ ಆಲಾಪಗಳು ತೆಗಿಯೋಕ್ಕೆ ಶುರು ಮಾಡಿದ್ರು. ಬೇರೆ ಬೇರೆ ರಾಗದ ಆಲಾಪ. ಇದು ಆ ನಾಟಕದಲ್ಲಿ ನಾವು ಈ ಥರ ಒಂದು ಹಾಡು ಮಾಡಿದ್ವಿ, ಅದು ಈ ಬೇಗಡೆ ರಾಗದಲ್ಲಿತ್ತು ಅಂತ ಒಂದು ಆಲಾಪ, ಇನ್ನೊಂದು ಹಿಂದೋಳದಲ್ಲಿ ಈ ಥರ ಆಲಾಪ ಇತ್ತು, ಇನ್ನೊಂದು ಹಾಡು, ಹೀಗೆ ರಂಗಗೀತೆಗಳನ್ನ ಹಾಡೋಕ್ಕೆ ಶುರು ಮಾಡಿದ್ರು. ಆವಾಗ ನಾನು ಮಾಡಿರೋ ಟ್ಯೂನು ಇವರಿಗೆ ಇಷ್ಟ ಆಗಿಲ್ಲ ಅಂತ ಗೊತ್ತಾಗಿ ಕೊನೆಗೆ ವರದಣ್ಣ ಅವರು ಏನು ಹೇಳಿದ್ರು ಅಂದರೆ, ನೀವು ಗಡಿಬಿಡಿ ಮಾಡಬೇಡಿ, ಅರ್ಜೆಂಟ್ ಏನಿಲ್ಲ, ನಾಳೆ ಮಾಡೋಣ ಈ ಸನ್ನಿವೇಶಕ್ಕೆ, ನಾಳೆ ಇನ್ನೊಂದು ಸ್ವಲ್ಪ ತಯಾರಿ ತಗೊಂಡು ಮಾಡೋಣ ಅಂತ ಹೇಳಿದ್ರು. ಲಿರಿಕ್ಸ್ ಬೇರೆ ಇತ್ತು, ಲಿರಿಕ್ಸು ಬರೆದಿರಲಿಲ್ಲ ಇನ್ನು ಗೌಡರು, ಅದು ಬೇರೆಯೇ ಲಿರಿಕ್ಸು, ಡಮ್ಮಿ ಲೈನ್ಸ್ ಏನೋ ಬರ್ತಿದೆ, ಲಾಲಾಲತಾನ ಹಾಡೋದು. ಸೊ ಅದು ಟ್ಯೂನ್ ಓಕೆ ಆಗಿಲ್ಲ. ಆದರೆ ಅವರು ಓಕೆ ಆಗಿಲ್ಲ ಅಂತ ನನಗೆ ಎಲ್ಲಿ ಹರ್ಟ್ ಆಗುತ್ತೆ ಅಂದರೆ ಅಂತ ಬೇರೆ 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 ರೀತಿಯಲ್ಲಿ ಅವರು ತೋರಿಸ್ಕೊಡ್ತಾಯಿದ್ರು. ಅಂದರೆ ಎಷ್ಟು ಅವರಿಗೆ ಇನ್ನೊಬ್ಬರಿಗೆ ನೋವಾಗಬಾರ್ದು ಅನ್ನೋ ಒಂದು ಗುಣ ಇದೆಯಲ್ಲ. ಆಗ ನಾಗಾಭರಣ ಅವರು, ಮನೋಹರ್ ಗೊತ್ತಾಯ್ತಲ್ಲ, ಅವರಿಗೆ ಇಷ್ಟ ಆಗಿಲ್ಲ ಅಂತಂದರೆ ಅವ್ರು ಹೇಳಲ್ಲ, ನಿಮಗೆ ನೋವಾಗುತ್ತೆ ಅಂತ ಅವ್ರು ಹೇಳಲಿಲ್ಲ, ಆದರೆ ಅವ್ರು ತೋರಿಸ್ಕೊಟ್ರು ಇದು ಇಷ್ಟ ಆಗಿಲ್ಲ ಅನ್ನೋದು. ನೀವು ಏನು ಮಾಡಿ ಅಂದರೆ ಬನ್ನಿ ನನ್ನ ಜೊತೆ ಅಂತ ಭರಣ ಸಾರು ನನ್ನ ಅವ್ರ ಕಾರಲ್ಲಿ ಕೂರಿಸ್ಕೊಂಡು ಅವ್ರ ಆಫೀಸಿಗೆ ಕರ್ಕೊಂಬಂದರು. ಸೀತಾ ಸರ್ಕಲ್ಗೆ ಕರ್ಕೊಂಬಂದು ಅವ್ರ ಆಫೀಸಲ್ಲಿ ಮೈಸೂರು ಮಾದೇವಯ್ಯ ಅಂತ ಕಂಸಾಳೆ ಗಾಯಕ, ಅವ್ರು ಕ್ಯಾಸೆಟ್ ಹಾಕಿ ಕೇಳಿಸಿದ್ರು. ಇದನ್ನು ಕೇಳಿ, ಪೂರ್ತಿ ಕೇಳಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಯಾವ ಥರ ಸ್ಟಾರ್ಟ್ ಆಗುತ್ತೆ ಅಂದರೆ, ಉಂಗುಂಡದ ಮಾದೇವನಿಗೆ ಶರಣು ಶರಣವೋ ನನ ತನ ಅಂತ ಒಂದು ಹಾಡು. ಅದು ಆ ಶೈಲಿಯನ್ನು ನಾನು ಮನಸ್ಸಲ್ಲಿ ಅಳವಡಿಸ್ಕೊಂಡು ಅವತ್ತೆಲ್ಲ ಆ ಕ್ಯಾಸೆಟ್ ಕೇಳ್ತಾ ಬೆಳಿಗ್ಗೆ ರೆಡಿಯಾಗಿ ಬಂದೆ. ಈಗ ಅದನ್ನೇ ಕಾಪಿ ಮಾಡೋದು ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ತಾನ ನಾನ ತಾನ ನನ್ನ ತಾನ ನಾನ ಅಂತ ಮಾಡಿದೆ. ಅದು ಹೆಂಗಿದೆ, ಉಂಡುಂಡಾದ ಮಾದೇವನಿಗೆ ಶರಣು ಶರಣವು. ತುಂಬ ಮಂದಿ ಕೋಲ್ಮಂಡೆ ಒರಿಜಿನಲ್ ಇದೆ, ಅದನ್ನೇ ಇವರು ಕಾಪಿ ಮಾಡಿದ್ದಾನೆ ಅಂತ ಹೇಳಿದ್ರು ಆ ಟೈಮಲ್ಲಿ. ಬಟ್ ನಿಜವಾದ ಇದು ಅಂತಂದರೆ
ಅದರ ಒಂದು ಸ್ಫೂರ್ತಿಯಿಂದ ಈ ಟ್ಯೂನ್ ಮಾಡಿ ದೊಡ್ಡರಂಗೇಗೌಡರು ಏನು ಮಾಡಿದ್ರು, ಅದಕ್ಕೆ ಬರೆದ್ರು, ಕೋಲು ಮಂಡೆ ಜಂಗಮ ದೇವರು ಗುರುವೇ ಕಾರುಣ್ಯಕ್ಕೆ ದಯ ಮಾಡವರೇ ಅಂತ ಬರೆದ್ರು ಉದ್ದಕ್ಕೆ. ಆಮೇಲೆ ಅವರು ಎಲ್ಲ ಪೂರ್ತಿ ಒಂದು ಕಥಾ ರೂಪಕವಾಗಿ ಹಾಡುಗಳು ಬರ್ಕೊಂಡು, ಹುಡುಗಿ ಅಂದರೆ ಹುಡುಗಿ ಎಲ್ಲ ತಾಯಿ ಅಂತ ಅದು ಪೂರ್ತಿ ಒಂದು ಹೆಣ್ಣಿನ ವರ್ಣನೆ, ಯಾವ ಥರ ಹೆಣ್ಣು ಬೇಕು ಅಂತ, ಯಾರು ಭಿಕ್ಷೆ ಕೊಡಬೇಕು ಅಂತ ಅದನ್ನೆಲ್ಲ ಬರೆದ್ರು. ಅದಕ್ಕೆ ನಾನು ಟ್ಯೂನ್ ಮಾಡ್ತಾ ಹೋಗಿ ಅದಾಯಿತು. ವರದಣ್ಣ ಅಣ್ಣವರು ಖುಷಿಪಟ್ಟು ಓಕೆ ಇದು ಓಕೆ ಫಿಕ್ಸ್ ಅಂತ. ಶಾಸ್ತ್ರಿ ಅವತ್ತು ತುಂಬ ಚೆನ್ನಾಗಿ ಆಡಿದ್ರು ಅದನ್ನು. ಡೋಲಕ್ ಶೇಖರ್ ಚೆನ್ನಾಗಿ ಅದನ್ನು ಅದಕ್ಕೆ ಸರಿಯಾಗಿ ತಾಳ ಎಲ್ಲ ಹಾಕಿ ಅದು ಓಕೆ ಆಯಿತು. ಅದು ಒಂದು ಬಿಟ್ಟರೆ 9 ಹಾಡಲ್ಲಿ 8 ಹಾಡು ಪಟ 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 ಓಕೆ ಆಯಿತು. ಇದೊಂದೇ ಓಕೆ ಆಗದೇ ಇದ್ದದನ್ನು ಅವರು ನಿಜಕ್ಕೂ ಅವರು ಓಕೆ ಮಾಡದೇ ಇದ್ದಿದ್ದು ಮೊದಲನೇ ಹಾಡು ಒಳ್ಳೆಯದಾಯಿತು. ಯಾಕಂದರೆ ಇಂಥ ಒಂದು ಒಳ್ಳೆ ಹಾಡು ಬರೋದಕ್ಕೆ ಅದು ಕಾರಣ ಆಯಿತು ನಮಗೆ. ಶೂಟಿಂಗಿಗೆ 1-2 ಸಲ ಹೋಗಿದ್ದೆ ನಾನು. ಇನ್ನೊಂದು ಈ ಬರ್ಗೂರು ಸಾರ್ದು ಡೈಲಾಗ್ ಪೋರ್ಷನು, ಅದು ಮಣಿಗೊಂದು ದಾರ, ಅದು ಕೂಡ ಅಷ್ಟೇ. ಅದು ಗಾಡಿಯಲ್ಲಿ, ಎತ್ತಿನ ಗಾಡಿಯಲ್ಲಿ ಶೂಟ್ ಮಾಡುವಾಗ ಪ್ರತಿದಿನ 6ರಿಂದ 7 ಈ ಮುಸ್ಸಂಜೆ ಲೈಟಲ್ಲೇ ಗೌರಿಶಂಕರ್ ಅವರು ಅದನ್ನು ಶೂಟಿಂಗ್ ಮಾಡ್ತಿದ್ರಂತೆ. ಹೀಗೆ 15 ದಿವಸ ಮಾಡಿದ್ದಾರೆ, ಬರೀ 1 ಗಂಟೆ. 6 ಗಂಟೆವರೆಗೂ ಡೈಲಾಗ್ ಪೋರ್ಷನ್ನು, 6ರಿಂದ 7 ಈ ಒಂದು ಹಾಡು, ಈ 1 ಗಂಟೆ ಪ್ರತಿದಿನ 1 ಗಂಟೆ 15 ದಿವಸ ತೆಗೆದು, ಯಾಕಂದರೆ ಒಂದೇ ಥರ ಲೈಟಿಂಗ್ ಬೇಕು ಅಂತ ಹಾಗೆ ಮಾಡಿದರು ಅದನ್ನು. ಆ ಹಾಡನ್ನು 15 ದಿವಸ ಶೂಟಿಂಗ್ ಮಾಡಿದರು. ಹಾಗಾಗಿ ಆ ಹಾಡಿಗೆ ಎಲ್ಲರೂ ತಮ್ಮ ಶ್ರಮವನ್ನು ಧಾರೆ ಎರೆದರು, ಎಲ್ಲರೂ ಪ್ರೀತಿಯಿಂದ ಆ ಸಿನಿಮಾವನ್ನು ಮಾಡಿದರು. ಭರಣ ಸಾರ್ ಇರ್ಬೋದು, ಶಿವಣ್ಣ ಇರ್ಬೋದು, ಆ ಹೀರೋಯಿನ್ನು ಶಿಲ್ಪ, ಮೂಲ ಹೆಸರು ಚಿಪ್ಪಿ, ಮಲಯಾಳಂನಲ್ಲಿ ಚಿಪ್ಪಿ, ಯಾಕೆ ಇಲ್ಲಿ ಶಿಲ್ಪ ಆದರು. ಶಿಲ್ಪ ಆ ಸ್ಮೈಲು ಅವ್ರದ್ದು ಹೊಸ ಒಂದು ಅವರ ಅಭಿನಯ ಕೂಡ ಅಷ್ಟೇ ಬಹಳ ಸಹಜವಾಗಿತ್ತು. ಅದು ಎಲ್ಲ ಕಾರಣ ಆಯಿತು ಆ ಸಿನಿಮಾ ಯಶಸ್ಸಿಗೆ. ಕೋಲು ಮಂಡೆ ನಿಮಗೆ ಒಂದು ಜನಪ್ರಿಯತೆ ತಂದುಕೊಡುತ್ತೆ. ಅದಾದ್ಮೇಲೆ ಅದೇ ಥರ ಸಾಂಗ್ ಮಾಡಬೇಕು ಅಂದ್ಬಿಟ್ಟು ಚಿಕ್ಕಲ್ಲಿ ಮಾಡ್ತಾರೆ. ಹೌದು, ಚಿಕ್ಕದಲ್ಲೂ ಕೂಡ ಅಷ್ಟೇ. ನಮ್ಮ ಚಿನ್ನೇಗೌಡರು ಕುಮಾರ್ ಗೋವಿಂದ್ ಅದರಲ್ಲಿ ಒಂದು ಹಾಡು ಅದೇ ಥರದ್ದು ಮಾಡಿದೆ, ಪಟಗೌರಿ ದಿಟ್ಟಗೌರಿ ಅಂತ ಒಂದು ಹಾಡು. ಹೀಗೆ ಅದರಲ್ಲಿ ಒಂದು, ಆಮೇಲೆ ನನಗೇನಾಯಿತು, ಒಂದೇ ಥರ ಮಾಡೋದು ಚೆನ್ನಾಗಿರಲ್ಲ ಅಂತ ಬೇರೆ ನನಗೆ ಅನುಕೂಲ ಆಯಿತು. ನಾನು ಸ್ಟಡಿ ಮಾಡೋಕ್ಕೆ ಶುರು ಮಾಡಿದೆ, ಜಾನಪದ ಸಂಗೀತವನ್ನು ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದೆ. ಡೊಳ್ಳು ಕುಣಿತದಲ್ಲಿ ಯಾವ ಥರ ಹಾಡು ಮಾಡಬೇಕು, ವೀರಗಾಸೆಯಲ್ಲಿ ಇದೆಲ್ಲ ಮಾಡಿದೆ. ಸೊ ಬೇರೆ ಸಿನಿಮಾದಲ್ಲಿ ಅದರ ಪ್ರಯೋಗಗಳನ್ನ ಮಾಡಿದೆ. ಒಂದು ಕೋಲು ಮಂಡೆಯಿಂದ ಎಷ್ಟು ಒಂದು ಬದಲಾವಣೆ ಆಯಿತು ಅಂತಂದರೆ, ಕಾಲೇಜಲ್ಲೆಲ್ಲ ಆ ಹಾಡನ್ನು ಹಾಡಿದರು. ಜೊತೆಗೆ ಇವತ್ತಿನವರೆಗೂ ಎಲ್ಲ ಕಾರ್ಯಕ್ರಮದಲ್ಲಿ ಡೊಳ್ಳು ಅವ್ರನ್ನ ಕರೆಸ್ತಾರೆ. ಅಲ್ಲಿವರೆಗೆ ಒಂದು ಸ್ವಾಗತ ಮಾಡುವಾಗ ಡೊಳ್ಳು ಹೊಡೆಯೋದು, ವೀರಗಾಸೆ ಅದೆಲ್ಲ ಇರಲಿಲ್ಲ. ಈ ಜನ್ಮ ಜೋಡಿಯಿಂದ ಅದೊಂದು ಬದಲಾವಣೆ ಆಯಿತು. ಜಾನಪದ ಕಲೆಗಳಿಗೆ ಜಾಸ್ತಿ ಅವಕಾಶ ಸಿಕ್ತು. ಎಲ್ಲಿವರೆಗೆ ಅಂತಂದರೆ ಮೊನ್ನೆ ವಿಜಯ ರಾಘವೇಂದ್ರ ಅವ್ರದ್ದು ರುದ್ರಾಭಿಷೇಕ ಒಂದು ಸಿನಿಮಾ ಈಗ ಮುಂದಿನ ತಿಂಗಳು ರಿಲೀಸ್. ಅದರಲ್ಲಿ ವೀರಗಾಸೆದ ಒಂದು ಸಾಂಗ್ ಮಾಡಿದ್ವಿ ನಾವು. ಅದನ್ನು ಡೈರೆಕ್ಟ್ರು ವಸಂತ್ ಕುಮಾರ್ ಮತ್ತು ನಮ್ಮ ವಿಷ್ಣು ಅವರು ಇನ್ನೊಬ್ಬ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅಂತಲೇ ಆವಾಗ ಖ್ಯಾತಿ, ಅವರು ಮತ್ತು ವಸಂತ್ ಅವರು ಆಡಿದರು. ಇವರು ವಿಷ್ಣು ಅವರು ತುಂಬ ಚೆನ್ನಾಗಿ ಆಡಿದರು ಅದನ್ನು ವೀರಗಾಸೆ. ಸೊ ನೋಡಿ, ಇವಾಗಲೂ ವೀರಗಾಸೆ ಹಾಡನ್ನು ಎಷ್ಟು ವರ್ಷ ಆಯಿತು, 30 ವರ್ಷ ಆಯಿತು ಜನ್ಮ ಜೋಡಿ ಬಂದು. ಇವತ್ತು 30ನೇ ವರ್ಷಕ್ಕೆ ರುದ್ರಾಭಿಷೇಕಮಲ್ಲಿ ವೀರಗಾಸೆ ಹಾಡು ಮಾಡಿದ್ವಿ. ಅಂದರೆ ಅದರದ್ದು ಪರಿಣಾಮ ಎಷ್ಟು ಅಂದರೆ, ಒಂದು ಹಾಡಿನ ಯಶಸ್ಸು ಅದು ಇಲ್ಲಿವರೆಗೂ ಅದನ್ನು ಕ್ಯಾರಿ ಮಾಡ್ಕೊಂಡು ಬಂದಿದೆ.